ನೀವು ಪ್ರೀತಿಸಿದ ಹುಡುಗಿಯೇ ನಿಮ್ಮ ಜೀವನ ಸಂಗಾತಿ ಆಗಬೇಕಾ? ಹಾಗಿದ್ರೆ ಪ್ರತಿದಿನ ಮುಂಜಾನೆ ಇದೊಂದು ಕೆಲಸ ಮಾಡಿ ಸಾಕು, ಅವಳೇ ನಿಮ್ಮ ಜೀವನ ಸಂಗಾತಿ ಆಗ್ತಾಳೆ. ಹೌದು, ಪ್ರತಿಯೊಬ್ಬ ವಯಸ್ಸಿನ ವ್ಯಕ್ತಿಯು ನನಗಿಷ್ಟವಾದ ಹುಡುಗಿಯೇ ನನ್ನ ಜೀವನ ಸಂಗಾತಿಯಾಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ದುರಾದೃಷ್ಟವಶಾತ್ ಅದೃಷ್ಟವು ನಮ್ಮ ಆಸೆಗಳಿಗೆ ಅನುಗುಣವಾಗಿ ನಡೆಯೋದಿಲ್ಲ. ಗಂಡು ಮತ್ತು ಹೆಣ್ಣು ಜೋಡಿಯಾಗೋದನ್ನು ಬ್ರಹ್ಮ ನಿರ್ಧರಿಸ್ತಾನೆ ಎಂಬ ಮಾತಿದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ನಾವು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯಲು ಹೀಗೆ ಮಾಡಿದ್ರೆ ಸಾಕಂತೆ, ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ಅಂತ ಹೇಳ್ತಾರೆ. ಹೌದು, ಜಾರ್ಖಂಡ್ ರಾಜಧಾನಿ ರಾಂಚಿ ಮೂಲದ ಖ್ಯಾತ ಜ್ಯೋತಿಷ್ಯರು ಈ ವಿಷಯದ ಬಗ್ಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ. ನಿಮ್ಮ ಜೀವನ ಸಂಗಾತಿಯಾಗುವವಳು ಹೀಗೆ ಇರಬೇಕು ಅಂತ ನೀವು ಬಯಸ್ತೀರಾ? ಈ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಹಂಬಲವಿದ್ರೆ ನೀವು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಆ ಆಸೆಯ ಬಗ್ಗೆ ನೀವು ಕೇವಲ 5 ನಿಮಿಷಗಳ ಕಾಲ ಯೋಚಿಸಬೇಕು ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಹೌದು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶಾಂತ ಮನಸ್ಸಿನಿಂದ ನಿಮ್ಮ ಬಯಕೆಯನ್ನು ಧ್ಯಾನಿಸಲು ಪ್ರಾರಂಭಿಸಬೇಕು. ಪ್ರತಿದಿನ ಇದನ್ನು ಮಾಡೋದ್ರಿಂದ ನಿಮ್ಮ ಬಯಕೆಯು ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನಲ್ಲಿ ಬೇರೂರ್ತದೆ. ಆಗ ಈ ಆಲೋಚನೆಗಳು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ವಾಸ್ತವವಾಗ್ತವೆ. ಮನಸ್ಸಿನ ಸ್ಥಿತಿಯು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕಾಗಿಯೇ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಇನ್ನು ಇದರ ಫಲಿತಾಂಶಗಳು ಸಕಾರಾತ್ಮಕವಾಗಿವೆ ಎಂದು ಜ್ಯೋತಿಷಿ ಹೇಳಿದ್ದಾರೆ. ನೀವು ಈ ಧ್ಯಾನವನ್ನು ನಿರಂತರವಾಗಿ ಮಾಡಿದ್ರೆ ಅದು ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಸಹಾಯ ಮಾಡ್ತದೆ. ನಿಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಬದಲಾಗ್ತವೆ. ಮನಸ್ಸು ಸಕಾರಾತ್ಮಕ ಆಲೋಚನೆಗಳಿಂದ ಕೂಡಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನೇ ನೀಡ್ತದೆ. ಒಟ್ಟಿನಲ್ಲಿ ಒಳ್ಳೆಯ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಇರೋದು ಮುಖ್ಯ. ನಿಮ್ಮ ಆಸೆ ಈಡೇರುವವರೆಗೂ ಪ್ರತಿದಿನ ಈ ಅಭ್ಯಾಸವನ್ನು ಮುಂದುವರಿಸಿ. 2 ಅಥವಾ 3 ದಿನಗಳವರೆಗೆ ಮಾಡಿ. ಈ ಅಭ್ಯಾಸವನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಇದನ್ನು ಸಾಧ್ಯವಾದಷ್ಟು ಕಾಲ ನಿರಂತರವಾಗಿ ಮುಂದುವರಿಸಬೇಕು. ನಿಮ್ಮ ಹಂಬಲವನ್ನು ನನಸಾಗಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ. ಕೊನೆಯಲ್ಲಿ ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯೇ ನಿಮ್ಮ ಜೀವನ ಸಂಗಾತಿಯಾಗೋದು ಖಚಿತ. ಹೌದು, ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಈ ಅಭ್ಯಾಸವನ್ನು ಮಾಡುವ ಮೂಲಕ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಭರವಸೆಗಳನ್ನು ನೀವು ನನಸಾಗಿಸಬಹುದು. ಬ್ರಹ್ಮ ಮುಹೂರ್ತದಲ್ಲಿ ನೀವು ಪ್ರತಿದಿನ 5 ನಿಮಿಷಗಳನ್ನು ಮೀಸಲಿಟ್ಟರೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರುತ್ತದೆ. ನೀವು ಈ ಪ್ರಕ್ರಿಯೆಯನ್ನು ದೃಢ ನಿಶ್ಚಯ ಮತ್ತು ಸತ್ಯಾಸತ್ಯತೆಯೊಂದಿಗೆ ಮುಂದುವರಿಸಿದ್ರೆ ನೀವು ಬಯಸಿದ್ದನ್ನು ಪಡಿತೀರಿ. ಧನ್ಯವಾದಗಳು.